ಮಳವಳ್ಳಿ ಪಟ್ಟಣದ ಶ್ರೀ ಬಸವೇಶ್ವರ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಯ ಕಗ್ಗಂಟು ಬಗೆಹರಿಸಿ ಕನಕಪುರ ಸುತ್ತೂರು ಪರಮಪೂಜ್ಯರಿಗೆ ಭಕ್ತರ ಮೊರೆ. ಸಿದ್ಧಗಂಗಾ, ಸುತ್ತೂರು, ದೇಗುಲ ಮಠದ ಹಾಗೂ ಅರಗುರು ಚರಮೂರ್ತಿಗಳ ದಿವ್ಯ ಆಶೀರ್ವಾದದಿಂದ ರಾಜ್ಯದಲ್ಲೇ ಎರಡನೇ ಸಹಕಾರಿ ಸಂಘವೆಂದು ಹೆಸರುಗಳಿಸಿದ ಮಳವಳ್ಳಿ ಪಟ್ಟಣದ ಶ್ರೀ ಬಸವೇಶ್ವರ ಪತ್ತಿನ ಸಹಕಾರ ಸಂಘವು ಪ್ರಸ್ತುತ ಆಡಳಿತ ಮಂಡಳಿಯ ಚುನಾವಣೆ ನಡೆದರೂ ಸಹ ಆಡಳಿತ ಮಂಡಳಿ ರಚನೆಯಾಗದೆ ಗೊಂದಲಕ್ಕೀಡಾಗಿದ್ದು, ಎಲ್ಲ ಪರಮಪೂಜ್ಯರು ಮಧ್ಯಪ್ರವೇಶಿಸಿ ಗೊಂದಲವನ್ನು ನಿವಾರಣೆ ಮಾಡಿ ಶ್ರೀ ಬಸವೇಶ್ವರ ಪತ್ತಿನ ಸಹಕಾರ ಸಂಘದ ಪ್ರಗತಿಗೆ ಆಶೀರ್ವದಿಸುವಂತೆ ಮಳವಳ್ಳಿ ತಾಲೂಕಿನ ಶ್ರೀ ಬಸವೇಶ್ವರ ಪತ್ತಿನ ಸಹಕಾರ ಸಂಘದ ಎಲ್ಲ ಸದಸ್ಯರು ಪರಮಪೂಜ್ಯರಿಗೆ ಮೊರೆ ಹೋಗಿದ್ದಾರೆ. ಈಗಾಗಲೇ ಆಡಳಿತ ಮಂಡಳಿ ಚುನಾವಣೆ ನಡೆದು 3 ತಿಂಗಳು ಕಳೆದಿವೆ. ಆಡಳಿತ ಮಂಡಳಿಯ ಅಧ್ಯಕ್ಷರ ಆಯ್ಕೆಗೆ ಯಾವುದೇ ಒಮ್ಮತ ನಿರ್ಣಯ ಬರದ ಕಾರಣ ಈಗಾಗಲೇ ಆಡಳಿತ ಅಧಿಕಾರಿಗಳನ್ನು ನಿಯೋಜನೆ ಮಾಡಲಾಗಿದೆ. ಇನ್ನಾದರೂ ಚುನಾವಣೆಯಲ್ಲಿ ವಿಜೇತರಾದ ನಿರ್ದೇಶಕರು ತಮ್ಮಗಳ ಸ್ವಪ್ರತಿಷ್ಠೆ ಬಿಟ್ಟು ಶೀಘ್ರದಲ್ಲೇ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆ ಮಾಡಿಕೊಂಡು ಶ್ರೀ ಬಸವೇಶ್ವರ ಪತ್ತಿನ ಸಹಕಾರ ಸಂಘದ ಅಭಿವೃದ್ಧಿಗೆ ಕಂಕಣಬದ್ಧರಾಗಿ ಕೆಲಸ ಮಾಡುವಂತೆ ಸದಸ್ಯರು ಸಾಮೂಹಿಕವಾಗಿ ಆಗ್ರಹಿಸಿದ್ದಾರೆ. ಈ ಸಂಬಂಧ ಆಲ್ದಾಸ್ನಳ್ಳಿ ಗ್ರಾಮದ ಮುಖಂಡರಾದ ಶಿವಣ್ಣ ದೇಗುಲ ಮಠದ ಪರಮ ಪೂಜ್ಯರಿಗೆ ಮೊರೆ ಹೋಗಿ ಶ್ರೀ ಬಸವೇಶ್ವರ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಯ ಕಗ್ಗಂಟು ಬಗೆಹರಿಸುವಂತೆ ನಿವೇದನೆ ಮಾಡಿದ್ದಾರೆ. ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಷಡಕ್ಷರಿಯವರು ಬಸವೇಶ್ವರ ಪತ್ತಿನ ಸಹಕಾರ ಸಂಘಕ್ಕೆ ಭೇಟಿ ನೀಡಿದಾಗ ಅವರು ನೀಡಿದ ಸಂದೇಶ ಮಾತುಗಳು ಯಾರಿಗೂ ಅರ್ಥ ಮಾಡಿಕೊಂಡಿಲ್ಲ. ಅವರ ಮಾತುಗಳನ್ನು ಕೇಳಿ ಇನ್ನಾದರೂ ಅರ್ಥ ಮಾಡಿಕೊಳ್ಳಿ. ಸಹಕಾರ ಸಂಘದ ಪ್ರಗತಿಗೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡುವಂತೆ ಈ ಸಂದರ್ಭದಲ್ಲಿ ಮನವಿ ಮಾಡಲಾಗಿದೆ. ವಿಶೇಷ ವರದಿ ಮಾಗನೂರು ಎಂ ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ. ನಮ್ಮ ಕನಕಪುರದ ದೇಗುಲ ಮಠದ ಸ್ವಾಮೀಜಿಯವರಿಗೆ ನಮ್ಮಲ್ಲಿ ಒಂದು ಮನವಿ ಮಾಡ್ಕೊತಾ ಇದ್ದೀವಿ. ನಿಮ್ಮ ಕೃಪಾ ಕಟಾಕ್ಷದಿಂದ ನಿಮ್ಮ ಒಂದು ದೇಗುಲ ಮಠದ ಒಂದು ಪರಂಪರೆಯ ಒಂದು ಇತಿಹಾಸ ಎಲ್ಲರಿಗೂ ಗೊತ್ತಿರುತ್ತದೆ. ಅಂಥ ಒಂದು ಪ್ರಭಾವ ಬೀರಿ ಮಳವಳ್ಳಿ ತಾಲೂಕಲ್ಲಿ ಒಂದು ನಮ್ಮ ಸುತ್ತೂರು ಜಯಂತಿಯ ಒಂದು ಯಶಸ್ವಿ ಮಾಡಿದಿರಿ. ಒಂದು ಎಲ್ಲ ಪಕ್ಷದ ಜನಗಳನ್ನ ಎಲ್ಲ ಜಾತಿಯವ್ರನ್ನ ಒಗ್ಗಟ್ಟು ಮಾಡಿ ಭಾರಿ ಯಶಸ್ವಿ ಮಾಡಿದಿರಿ. ಅದಕ್ಕೆ ನಾನು ಕೃತಜ್ಞತೆ ನಿಮಗೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೆ ಒಂದು ಈ ಜಯಂತಿ ಆದಮೇಲೆ ಸುತ್ತೂರು ಜಯಂತಿ ಆದಮೇಲೆ ಬ್ಯಾಂಕು ನಮ್ಮದು ಒಂದು 30 ವರ್ಷದಿಂದ ಬ್ಯಾಂಕು ಚೆನ್ನಾಗಿ ನಡ್ಕೊಬೇಕಾಯ್ತು. ಇಡೀ ಕರ್ನಾಟಕದಲ್ಲಿ 2ನೇ ಬ್ಯಾಂಕು ಅಂತ ಅವಾರ್ಡ್ಲಿ 2ನೇ ಬ್ಯಾಂಕು ಅಂತ ಒಂದು ಪ್ರಶಸ್ತಿನೂ ತಗೊಂಡಿತ್ತು. ಒಂದು 5-6 ಸಾವಿರ ಜನ ಸೇರಿದಾರ ಅವರೇ ಬದಿ. ಇದರಲ್ಲಿ ಏನು ಅಂತ ಅಂದರೆ ಈಗ ಈ ನಮ್ಮ ಲಿಂಗಾಯತಲ್ಲೇ 2 ಭಾಗ ಆಗೋರೆ. JDS ಜಾತಿ ಅಂತ ಒಂದು, ಕಾಂಗ್ರೆಸ್ ಜಾತಿ ಅಂತ ಒಂದು ಸಮ ಗೆದ್ಬಿಟ್ಟವ್ರೆ ಬುದ್ಧಿ. ಈಗ ಒಂದು 3 ತಿಂಗಳಾಯಿತು ಎಲೆಕ್ಷನ್ ಆಗಿ ಒಂದು ಆಡಳಿತ ಮಂಡಳಿ ನಿಂತೋಗದೆ. ಬ್ಯಾಂಕು ಯಶಸ್ವಿ ಅಂತ ಮುಖ ತೋರ್ತಾ ಇಲ್ಲ. ತಾವು ದಯಮಾಡಿ ಕರುಣೆ ಮಾಡಿ ಬಂದು, ಇನ್ನೇನಿಲ್ಲ ಒಂದಷ್ಟು ಜನ ನೀವು ಬತ್ತು ಅಂತ ಅಂದರೆ ಎಲ್ಲರೂ ಬಂದೇ ಬರ್ತಾರೆ. ನೀವು ಇಂಥವ್ರು ಅಂತ ಸೂಚಿಸ್ಬೇಡಿ. ಒಂದು ಲಾಟ್ರಿ ಯಾರು ಮಾಡಿಬಿಡಿ. ಈಗ ನಮ್ಮ ಇವನು ಯಾರೋ ಕನ್ನಡಿ ಸುರೇಶ ಅಂತ ಒಬ್ಬ, ಅಂಗ್ರಪುರ ಜೇಣ ಅಂತ ಯಾರೋ ಒಬ್ಬರ BCMA ತಗೊಂಡು ಅವ್ರನ್ನೂ ಡೈರೆಕ್ಟ್ರ್ ಮಾಡೋರೆ. ಇರಲಿ, ಅವ್ರನ್ನೂ ಒಳಗೆ ಸೇರಿಸ್ಬಿಟ್ಟು ಲಾಟ್ರಿ ಮಾಡಿ. ಅದೂ ಆಗಲಿಲ್ವಾ, ಅವ್ರ ಕಡೆಯಿಂದ ಒಬ್ಬರನ್ನ ಆಯ್ಕೆ ಮಾಡ್ಕೊಂಡು ಕರ್ಕೊಬರಕ್ಕೆ ಕೇಳಿ, ಇವ್ರ ಕಡೆಯಿಂದ ಒಬ್ಬರನ್ನ ಆಯ್ಕೆ ಮಾಡ್ಕೊಂಡು ಕರ್ಕೊಬರಕ್ಕೆ ಕೇಳಿ, ಇಬ್ಬರನ್ನೂ ಅವ್ರನ್ನೂ ಲಾಟ್ರಿ ಮಾಡಿಬಿಟ್ಟು ಯಾರನ್ನಾರು ಅಧ್ಯಕ್ಷರು ಮಾಡಿ ಆಡಳಿತ ಮಂಡಳಿನ ಉದ್ಧಾರ ಮಾಡಬೇಕು, ಬ್ಯಾಂಕ್ನ ಯಶಸ್ವಿ ಮಾಡಬೇಕು. ಚೌಟ್ರಿ ಬೇರೆ ಮಾಡೋರೆ ಬುದ್ಧಿ. ಬಡವ್ರ ಬಗ್ಗರು ಮದುವೆ ಮಾಡ್ಕೋತಾರೆ, ಅದನ್ನೂ ಅರ್ಧಂಪರ್ಧ ಮಾಡೋರೆ. ನಿಮ್ಮ ಪಾದಾರ್ಗುಣದಲ್ಲಿ ನಮಸ್ಕಾರ ಮಾಡ್ತಾ ಒಂದು ದಿವಸ ಬಂದರೆ ನೀವು ಇದು ಯಶಸ್ವಿ ಆಗೇ ಇರ್ತದೆ ಅಂತ ನನ್ನ ಒಬ್ಬಂದೇ ಅಲ್ಲ, ನಾನು ಸುಮಾರು ಜನ ಕೇಳಿದ್ದೀನಿ. ಅವ್ರು ಬಂದು ಕೈ ಹಾಕಿದಂಟ್ಲು ಇವರು ಉದ್ಧಾರ ಆಗಲ್ಲ, ಬ್ಯಾಂಕ್ ಉದ್ಧಾರ ಮಾಡಲ್ಲ ಅಂತ ಸುಮಾರು ಜನ ಅನ್ಕೊಂಡವ್ರ ಬುದ್ಧಿ. ದಯಮಾಡಿ ನೀವು ಒಂದು ದಿವಸ ಬಂದು ಇದನ್ನ ಯಶಸ್ವಿ ಮಾಡಿದ್ರೆ ನಿಮಗೆ 101 ಸಾಷ್ಟಾಂಗ ನಮಸ್ಕಾರ ಬುದ್ಧಿ. ಏನು ತೊಂದರೆ ಇದೆ? ಈಗ ಅವೆಲ್ಲ ಬಿಡಿ. 3 ತಿಂಗಳು ಬಾಡಿಗೆ ಲಾಸ್ ಆಯಿತು ಅಂದರೆ ಹೆಚ್ಚು ಕಮ್ಮಿ 3-4 ಲಕ್ಷ ರೂಪಾಯಿ ಲಾಸ್ ಮಾಡ್ಕೊಂಡಿದ್ದೀರಿ ನಿಮಗೆ. ನಂದು ಇಂಥ 4 ಇನ್ಸ್ಟಿಟ್ಯೂಷನ್ ಇದ್ದಾವೆ. ನಾನು ಗೊತ್ತಿರೋದ್ರಿಂದ ಅನುಭವದ ಮೇಲೆ ಹೇಳ್ತಾ ಇರೋದು. ಇಂಥ 4 ಕಡೆ ಇದೆ, ನಂದು ಇದೇ ಥರ ಇದಾವೆಲ್ಲ ಇದ್ದಾವೆ. ಕೊಟ್ಬಿಡ್ಬೇಕು, ಆಮೇಲೆ ಸ್ವಂತ ದುಡ್ಡು ತಗೊಂಡು ಮಾಡ್ಕೊಳ್ಳಿ. ಸಹಕಾರಿ ಕ್ಷೇತ್ರದಲ್ಲಿ ಕಳೆದ 10 ವರ್ಷದಿಂದ ನಾನು ಕೂಡ ಕೆಲಸ ಮಾಡ್ತಾ ಇದ್ದೀನಿ. 15 ವರ್ಷದಿಂದ ಒಂದು ಹೌಸಿಂಗ್ ಸೊಸೈಟಿ ಮಾಡಿ ಸುಮಾರು ಒಂದು 500 ಎಕರೆ ಲೇಔಟ್ ಮಾಡಿ ಕೊಟ್ಟಿದ್ದೇವೆ. ಒಂದು 4,000 ಸೈಟ್ಸ್ಗಳನ್ನು ಕೊಟ್ಟಿದ್ದೇವೆ. ಮತ್ತು ಒಂದು ಸೌಹಾರ್ದ ಬ್ಯಾಂಕನ್ನು ಕೂಡ ಶಿವಮೊಗ್ಗದಲ್ಲಿ ಪ್ರಾರಂಭ ಮಾಡಿ ಕಳೆದ 7 ವರ್ಷದಲ್ಲಿ ಈಗ ಪ್ರತಿ ವರ್ಷ 1,40,40,00,000 ಲಾಭ ಬರ್ತಿದೆ.
ಮತ್ತು 100 ಕೋಟಿ ಸಾಲವನ್ನು ಕೊಟ್ಟಿದ್ದೇವೆ. ನಾನೇ ಕೂಡ ಮಾಡ್ತಾ ಇದ್ದೇನೆ. ಅಂದರೆ ಸಹಕಾರಿ ಕ್ಷೇತ್ರ ಅಂತ ಹೇಳಿದ್ರೆ ಒಂದು ದೊಡ್ಡ ಕ್ಷೇತ್ರ. ಬಹುಶಃ ನೀವೆಲ್ಲ ಒಂದು 5,000 ಜನ ಶೇರ್ ಹೋಲ್ಡರ್ಸ್ಗಳನ್ನ ಇಟ್ಕೊಂಡು ಚುನಾವಣೆಗಳ ಮೂಲಕ ಆಡಳಿತ ಮಂಡಳಿ ಬಂದು ಒಂದು ಜಾಗ ತಗೊಂಡು ಒಂದು ಬ್ಯಾಂಕ್ ಮಾಡಿ ಈ ಥರದ ಒಂದು ಕಮ್ಯುನಿಟಿ ಹಾಲ್ ಮಾಡೋದು ಕೂಡ ಅಷ್ಟು ಸುಲಭ ಅಲ್ಲ. 25 ವರ್ಷದಲ್ಲಿ ಬಹುಶಃ ಒಂದು ಒಳ್ಳೆಯ ಹೆಜ್ಜೆ ಗುರುತುಗಳನ್ನು ತಾವು ಮೂಡಿಸಿದ್ದಕ್ಕಾಗಿ ತಮ್ಮ ಆಡಳಿತ ಮಂಡಳಿಗೆ ಸದಸ್ಯರಿಗೆ ಮೊದಲು ನಾನು ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಸುಲಭ ನಡೆಸ್ಕೊಂಡು ಹೋಗೋದು ದೊಡ್ಡ ಸವಾಲು. ನಮ್ಗೆ ಗೊತ್ತಿದೆ ಅದಲ್ಲ. ನಾನು ಹೇಳ್ದಲ್ಲ, ನಾನು ಇವತ್ತು 100 ಕೋಟಿ ಸಾಲ ಕೊಟ್ಟು ಪ್ರತಿ ವರ್ಷ 1,40,00,000 ಲಾಭ ತರ್ತಾ ಇದೆ. 7 ವರ್ಷ ಆಯ್ತು ಅಷ್ಟೇ. ಪ್ರತಿ ವರ್ಷ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೋಆಪರೇಟಿವ್ ಫೀಲ್ಡಲ್ಲಿ ಯಾರೂ ಅಷ್ಟು ಟಾರ್ಗೆಟ್ ರೀಚ್ ಆಗಲ್ಲ, ನಮ್ಮದೇ ಫಸ್ಟ್ ಇದೆ. ಅಂದರೆ ಸ್ಟಾರ್ಟಿಂಗ್ ಶೇರ್ ಹೋಲ್ಡರ್ ಆಗಲಿಕ್ಕೆ ಬರೋಕ್ಕೆ ಎದುರ್ಕೊಳ್ತಿದ್ರು ಜನ 7 ವರ್ಷದ ಹಿಂದಿಂಗಟ್ಟೆ. 7 ವರ್ಷದಲ್ಲಿ ಆ ಥರದ ಒಂದು ರ್ಯಾಪಿಡ್ ಸ್ಪೀಡಲ್ಲಿ ಇವತ್ತು ನಾವು ರೀಚ್ ಆಗಲಿಕ್ಕೆ ಸಾಧ್ಯ ಆಯಿತು. ಅಲ್ಲಿನ ಬೋರ್ಡು, ಅಲ್ಲಿನ ಸಿಸ್ಟಮ್, ಸಾಲ ಕೊಡೋ ವಿಧಾನಗಳಿರ್ಬೋದು, ಪ್ರಮಾಣ ಇರ್ಬೋದು, ರೇಟ್ ಆಫ್ ಇಂಟ್ರೆಸ್ಟ್ ಇರ್ಬೋದು, ಅವೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಇವತ್ತು ಯಾರಿದ್ದಾರೆ ಸೊಸೈಟಿಲಿ ಅವೆಲ್ಲ ನೋಡಿ ಜನಗಳು ಇನ್ವೆಸ್ಟ್ ಮಾಡುವಂತಿರ್ಬೋದು. ಈ ಥರದ್ದೆಲ್ಲ ಕೂಡ ಇದೆ. ಹಾಗಾಗಿ ತಮ್ಮ ಸಂಸ್ಥೆ 25 ವರ್ಷದ ರಜತ ಮಹೋತ್ಸವದ ನೆನಪಿಗಾಗಿ ಕಟ್ಟಡ ಕಟ್ಟಿದ್ರೆ ಒಂದು ಒಳ್ಳೆ ಪ್ರಯತ್ನ. ಸೊ ಹಾಗಾಗಿ ನಿಮ್ಮ ಇನ್ನಷ್ಟು ಕೂಡ ಒಳ್ಳೊಳ್ಳೆ ಯೋಚನೆಗಳು, ಚಿಂತನೆಗಳಾಗಲಿ. ಒಟ್ಟಾರೆ ಉದ್ದೇಶ ಇಷ್ಟೇ, ಸಹಕಾರ ಕ್ಷೇತ್ರ ಬೆಳೆದರೆ ನಮಗೆ, ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗ್ತದೆ ಅನ್ನುವಂಥ ಸಂದೇಶ ತಮಗಿದೆ. ನಾನು ವಿನಂತಿ ಮಾಡಿಕೊಡ್ತೇನೆ, ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಮಾಡಿ, FDsಗಳನ್ನ ಪಿಕ್ ಮಾಡಿಸಿ. ಸೊ ಆ ಮೂಲಕ ಇನ್ಸ್ಟಿಟ್ಯೂಷನ್ ಮಾಡಿದ್ರೆ ಸೊ ಮ್ಯಾಕ್ಸಿಮಮ್ ಲೋನ್ಸ್ ಕೊಡ್ಲಿಕ್ಕೆ ಆಗ್ತದೆ. ಮತ್ತು ಇವತ್ತೆಲ್ಲ 75,000 ಆಗಲ್ಲ, ಜಾಸ್ತಿ ಲೋನ್ಗಳು ಕೂಡ ನಿರೀಕ್ಷೆ ಮಾಡ್ತಾರೆ ನಮ್ಮ ವರ್ಗದಲ್ಲಿ. ಇವತ್ತು ದೊಡ್ಡ ದೊಡ್ಡ ಲ್ಯಾಂಡ್ ಲಾರ್ಡ್ಸ್ ಇರ್ತಾರೆ, ತೋಟ, ಗದ್ದೆ, ಕಬ್ಬಿನ ಗದ್ದೆ ಇರ್ಬೋದು, ಈ ಥರದ್ದೆಲ್ಲ ಭಾಳ ಜನ ಇರ್ತಾರೆ. ಸೊ ಆ ಥರದ್ದು ಕೂಡ ನೋಡಿ, ಬೇರೆ ಬೇರೆದೆಲ್ಲ ತಮಗೂ ಕೂಡ ಗೊತ್ತಾಗುತ್ತೆ. ಆ ಪ್ರಯತ್ನಗಳಾಗಲಿ. ನಿಮ್ಮ ಸಂಸ್ಥೆ ಈಗ 25 ಲಕ್ಷ ಇರೋದು, ಬರುವಂಥ ಇನ್ನೊಂದು ವರ್ಷದಿಂದ 75 ಲಕ್ಷ, 1 ಕೋಟಿ ಆದಾಯ ಪ್ರತಿ ವರ್ಷ ಗಳಿಸುವಂತಾಗಲಿ ಅಂತೇಳಿ ನಾನು ತಮಗೆ ಶುಭವನ್ನು ಕೋರ್ತೇನೆ ಅಂತ ಹೇಳಿ